ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ನೇಲ್ ನೋಡಿರೋ ಹಾಗೆ ಮೀಶೋ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡೋಣ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಫಸ್ಟಿಗೆ ನಾನಿಲ್ಲಿ ಒಂದು ಬಾಕ್ಸ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಫ್ಲವರ್ ಪಾಟ್ 179 ರುಪೀಸ್ಗೆ ನಿಮಗೆ ಪ್ಯಾಕ್ ಆಫ್ 5 ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಕೆಳಗಡೆ ಟ್ರೇ ಕೂಡ ಸಿಗುತ್ತೆ, ಅಂತಂದರೆ ಪ್ಲೇಟ್ಸ್ ಕೂಡ ಸಿಗುತ್ತೆ. ಸೊ ಡಿಫ್ರೆಂಟ್ ಕಲರಲ್ಲಿ ಅವೈಲೇಬಲ್ ಇದೆ. ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ನ ನೀವು ಚೂಸ್ ಮಾಡಿ ನೀವು ತರಿಸ್ಕೋಬೋದು ಮೀಶೋಯಿಂದ. ಮೀಶೋಲ್ಲಿ ಎಷ್ಟು ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತಂದರೆ ನೀವು ಹೊರಗಡೆ ಕಂಪೇರ್ ಮಾಡಿ ನೋಡ್ಬೋದು. ತುಂಬ ಒಂದೊಂದು ಪಾಟ್ಗೆ 100-200 ರುಪೀಸ್ ಹೇಳ್ತಾರೆ. ಬಟ್ ಮೀಶೋಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಹಾಗೆ ಕಲರ್ ಆಪ್ಷನ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿರೋವಂಥದ್ದು, ನೀವು ಆರಾಮಾಗಿ ಇದನ್ನು ತರಿಸ್ಕೋಬೋದು. ಸೊ ನಾನು 2 ತರಿಸ್ಕೊಂಡಿದ್ದೀನಿ, ಅಂತಂದರೆ 10 ಪಾಟ್ಗಳನ್ನ ತರಿಸ್ಕೊಂಡಿರೋ ಅಂಥದ್ದು 2 ಸೆಟ್ನ ತರಿಸ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ನಿಮಗೆ ಕೆಳಗಡೆ ಟ್ರೇ ಸಿಗೋದ್ರಿಂದ ತುಂಬ ಈಸಿಯಾಗಿ ಡ್ರೈನೇಜ್ ಹೋಲಿಂದ ಬಂದಿರೋ ಅಂಥ ನೀರು ಈ ಟ್ರೇಯಲ್ಲಿ ಕಲೆಕ್ಟ್ ಆಗೋದ್ರಿಂದ ಯಾವುದೇ ಮನೆಯಲ್ಲಿ ನೀರು ಬೀಳೋದಾಗಲಿ ಯಾವುದೂ ಆಗೋದಿಲ್ಲ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಮೀಶೋಲ್ಲಿ ತರಿಸಿದ ತಕ್ಷಣ ಒಬ್ಬೊಬ್ಬರಿಗೆ ಅನಿಸುತ್ತೆ ಕ್ವಾಲಿಟಿ ಹೆಂಗಿದೆಯೋ ಏನು, ಇಷ್ಟು ಕಡಿಮೆ ಪ್ರೈಸ್ಗೆ ಹೇಗೆ ಕೊಡ್ತಾ ಇದ್ದಾರೆ ಅಂತ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ಸುಮಾರು ಸಲ ಈಗ ಆಲ್ರೆಡಿ ತರಿಸ್ಕೊಂಡಿರೋದ್ರಿಂದ ಇವಾಗ ನಿಮಗೆ ಇದನ್ನು ಪ್ಯಾಕ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಮುಂಚೆನೂ ನನ್ನ ಹತ್ರ ಕೆಲವೊಂದು ಪಾಟ್ಗಳನ್ನ ನಾನು ಮೀಶೋಯಿಂದ ತರಿಸಿರೋವಂಥದ್ದನ್ನು ವಿಡಿಯೋ ಮಾಡಿದ್ದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ಸೊ ನಾನು ಟೋಟಲ್ 10 ಅಂತಂದರೆ 179 ರುಪೀಸ್ಗೆ 5 ಆ ರೀತಿಯಾಗಿ ನಾನು 2 ಸೆಟ್ಟನ್ನು ತರಿಸ್ಕೊಂಡಿದ್ದೀನಿ. ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಇದನ್ನು ತರಿಸ್ಕೋಬೋದು. ಚಿಕ್ಕ ಚಿಕ್ಕ ಗಿಡಗಳನ್ನ ಇದರಲ್ಲಿ ಡೈರೆಕ್ಟ್ ಕೂಡ ಹಾಕ್ಬೋದು. ನಿಮಗೆ ಡೈರೆಕ್ಟ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಬ್ಲ್ಯಾಕ್ ಕಲರ್ ಪಾಟು ನೀವು ನರ್ಸರಿಗಳಲ್ಲಿ ಏನು ತೊಗೊಂಡು ಬಂದಿರ್ತೀರ ಗಿಡಗಳನ್ನ, ಅದ್ರ ಜೊತೆಗೆ ಬಂದಿರುತ್ತಲ್ಲ ಅದರಲ್ಲಿ ಹಾಕಿಬಿಟ್ಟು ಗಿಡನ ಆಮೇಲೆ ಇದ್ರ ಒಳಗಡೆ ಕೂಡ ಇಡ್ಬೋದು. ಇನ್ನು ನೆಕ್ಸ್ಟ್ ಬಂದು ಇದು ಸೆಟ್ ಆಫ್ 4 220 ರುಪೀಸ್ದು. ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಇದು ನಿಮಗೆ ಸುಮಾರು ಕಲರ್ಗಳಲ್ಲಿ ಅವೈಲೇಬಲ್ ಇದೆ. ಹಾಗೆ ನನಗೆ ವೈಟ್ ಕಲರ್ ತುಂಬ ಇಷ್ಟ ಪರ್ಸ್ನಲಿ ಅಂತ ನಾನು ವೈಟ್ ಕಲರ್ ತೊಗೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಶೈನಿಂಗ್ ಕೂಡ ಇದೆ, ಹಾಗೆ ಕ್ವಾಲಿಟಿ ಕೂಡ ಇದೆ. ಸ್ವಲ್ಪ ಪ್ಯಾಕ್ ಮಾಡೋದ್ರಲ್ಲಿ ತುಂಬ ಟೈಟಾಗಿ ಪ್ಯಾಕ್ ಮಾಡಿರೋದ್ರಿಂದ ಸ್ವಲ್ಪ ಓವಲ್ ಶೇಪ್ ಆಗಿ ಇದು ಆಗಿದೆ. ಸ್ವಲ್ಪ ಹೊತ್ತು ನಾವು ಇದ್ರ ಒಳಗಡೆ ಒಂದು ಪಾಟನ್ನು ಇಟ್ಟು ಒಂದು ಸ್ವಲ್ಪ ವೇಟ್ ಇರೋವಂಥ ಕಲ್ಲನ್ನೇನಾದರೂ ಇಟ್ಟರೆ ಅದು ರೌಂಡ್ ಶೇಪ್ಗೆ ಬರುತ್ತೆ. ಅದರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಸೆಟ್ ಆಫ್ 4 ಇದು ತುಂಬ ಚೆನ್ನಾಗಿರುವಂಥದ್ದು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಂಗೆ ನಂಬೋಕ್ಕೆ ಆಗ್ತಿಲ್ಲ, ಬರೀ 220 ರುಪೀಸ್ಗೆ ಈ ಥರದ್ದು 4 ನಿಮಗೆ ಸಿಗ್ತಾ ಇದೆ ಅಂತಂದರೆ ನೀವು ತರಿಸ್ಕೊಳ್ಳಿ. ನೀವು ಇದನ್ನು ಒಂದು ಸಲ ತರಿಸ್ಕೊಂಡ್ಮೇಲೆ ರಿಟರ್ನ್ ಮಾಡೋವಂಥ ಅವಶ್ಯಕತೆಯೇ ಇಲ್ಲ. ಬಿಕಾಸ್ ಅಷ್ಟು ಇಷ್ಟಪಡ್ತೀರಾ ನೀವು. ಅಷ್ಟೇ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನೋಡೋಕ್ಕೆ ತುಂಬ ಲುಕ್ ಆಗಿರುವಂಥದ್ದು ವೈಟ್ ಕಲರು. ನೀವು ಇದನ್ನು ಮನೆ ಒಳಗೆ ಇಂಟೀರಿಯರ್ ಪ್ಲ್ಯಾಂಟ್ಸ್ ಏನು ಇಟ್ಕೋತೀರಾ ಅಲ್ವಾ, ಅದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಕ್ಲಾಸಿಯಾಗಿ ಕಾಣಿಸುತ್ತೆ. ಇದು ವೈಟ್ ಕಲರ್ದು ಸೇಮ್ ಸಿರಾಮಿಕ್ ಪಾಟ್ ಥರನೇ ನಿಮಗೆ ಕಾಣಿಸೋ ಅಂಥದ್ದು. ತೀರಾ ಟಚ್ ಮಾಡಿ ನೋಡಿದಾಗ ಮಾತ್ರ ಇದು ಪ್ಲಾಸ್ಟಿಕ್ ಅಂತ ಗೊತ್ತಾಗುತ್ತೆ. ನಿಮಗೆ ದೂರದಲ್ಲಿ ನೋಡಿದಾಗ ಇದು ಸಿರಾಮಿಕ್ ಅಂತಲೇ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 140 ರುಪೀಸ್ಗೆ ಇದು ಸೆಟ್ ಆಫ್ 2 ಅಂತ. ಇದು ಹ್ಯಾಂಗಿಂಗು ಪ್ಲ್ಯಾಂಟರ್ಸ್ನ ನೀವು ಅಂತಂದರೆ ಚಿಕ್ಕ ಚಿಕ್ಕ ಪಾಟ್ಗಳನ್ನ ಈ ಹ್ಯಾಂಗಿಂಗ್ ಪ್ಲ್ಯಾಂಟರ್ಸ್ಗಳಲ್ಲಿ ಇಟ್ಕೋಬೋದು. ಇದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಕೆಳಗಡೆ ಒಂದು ಪ್ಲೇವುಡ್ದು ಒಂದು ಪ್ಲ್ಯಾಟ್ಫಾರ್ಮ್ ಥರ ಕೊಟ್ಬಿಟ್ಟು ಅದಕ್ಕೆ ಈ ರೀತಿಯಾಗಿ ಡಿಸೈನ್ ಆಗಿರುವಂಥ ರೋಪನ್ನು ಕಟ್ಟಿದ್ದಾರೆ. ಇದನ್ನು ನೀವು ವಾಲ್ಗೆ ಹ್ಯಾಂಗ್ ಮಾಡ್ಬೋದು ಅಥವಾ ಕರ್ಟನ್ ರಾಡ್ಸ್ಗೆ ನೀವು ಇದನ್ನು ಕೂಡ ಹ್ಯಾಂಗ್ ಮಾಡ್ಬೋದು. ಚಿಕ್ಕ ಚಿಕ್ಕ ಪಾಟ್ಗಳು ಮಾತ್ರ ಇಡುವಂಥದ್ದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆದರೆ ಇದು ಏನಾಗುತ್ತೆ ಅಂದರೆ ಟಿಲ್ಟ್ ಆಗುವಂಥ ಸಾಧ್ಯತೆ ಇದೆ. ಬಿಕಾಸ್ ವೇಟ್ ತುಂಬ ಇರೋವಂಥ ಪಾಟ್ಗಳನ್ನ ಇಡೋಕ್ಕಾಗಲ್ಲ. ನಿಮ್ಗೆ ಇಷ್ಟ ಆದರೆ ಇದನ್ನು ಕೂಡ ನೀವು ತರಿಸ್ಕೋಬೋದು. ಇನ್ನು ನೆಕ್ಸ್ಟ್ ಬಂದು ಈಗ ಆಲ್ರೆಡಿ ನಾನು ಯೂಸ್ ಮಾಡಿರೋ ಅಂಥದ್ದು ಇದು ಸೆಟ್ ಆಫ್ 5 ಆಗಿ ಇರುವಂಥದ್ದು. ಇದು ಕೂಡ ತುಂಬ ಕಡಿಮೆ ರೇಟಿಗೆ ನಾನು ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ. ಎಲ್ಲ ರೇಟ್ಗಳನ್ನ ನಾನು ಹೇಳೋಕ್ಕೆ ಹೋಗೋದಿಲ್ಲ. ತುಂಬ ಚೆನ್ನಾಗಿ ಈಗ 1.5 ವರ್ಷ ಆಯಿತು ನಾನು ಇದನ್ನು ಯೂಸ್ ಮಾಡ್ತಾಯಿದ್ದು. ಕಲರ್ ಅಂತೂ ಫೇಡ್ ಆಗೇ ಇಲ್ಲ. ತುಂಬ ಚೆನ್ನಾಗಿ ತುಂಬ ಡ್ಯೂರೇಬಲ್ ಆಗಿ ಬಂದಿರೋವಂಥದ್ದು. ಸೊ ತುಂಬ ನೀವು ದುಡ್ಡು ಕೊಟ್ಟು ತರೋದಕ್ಕಿಂತ ಬಿಗ್ನರ್ಸ್ಗೆ ಈ ರೀತಿ ಆಗಿರೋಂಥ ಪಾಟ್ಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಸೆಟ್ ಆಫ್ 10 ಹ್ಯಾಂಗಿಂಗ್ ಪ್ಲ್ಯಾಂಟರ್ಸ್ ಕೂಡ ನಾನು ತರಿಸ್ಕೊಂಡಿದ್ದೆ. ಅದು ಕೂಡ ಮೀಶೋದಲ್ಲೇ ತರಿಸ್ಕೊಂಡಿದ್ದೀನಿ. ಇದು ನಿಮಗೆ ಒಂದು 2 to 3 ಇಯರ್ಸ್ ಆಯಿತು ಅನ್ಕೋತೀನಿ. ತುಂಬ ಬಿಸಿಲಿಗೆ ನಾನು ಹ್ಯಾಂಗ್ ಮಾಡಿರೋ ಅಂಥದ್ದು ಇದನ್ನು. ಆದರೂ ಕೂಡ ಕಲರ್ ಯಾವುದು ಫೇಡ್ ಆಗಿಲ್ಲ. ಇದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೀವು ಇದನ್ನು ಕೂಡ ತರಿಸ್ಕೋಬೋದು. ಆಮೇಲೆ ಇಲ್ಲಿ 80 ರುಪೀಸು
ಮಾಸ್ ರೋಸ್ದು ಸೀಡ್ಸ್ ನಾನು ತರಿಸ್ಕೊಂಡಿದ್ದೆ, ಅದನ್ನು ಕ್ಲಿಪ್ಪಿಂಗ್ ನನಗೆ ಹಾಕೋಕ್ಕಾಗಿಲ್ಲ, ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಬಟ್ ರಿಸಲ್ಟ್ನ ತೋರಿಸ್ತಾ ಇದ್ದೀನಿ. ಆಫ್ಟರ್ 1 ವೀಕ್ ಆ ಸೀಡ್ಸ್ ಜರ್ಮಿನೇಟ್ ಆಗಿರೋವಂಥದ್ದು. ಇದನ್ನು ನಾನು ಕೋಕೋಪೀಟಲ್ಲೇ ಹಾಕಿರೋವಂಥದ್ದು. ಸೊ ಇದ್ರದ್ದು ಕಂಪ್ಲೀಟ್ ಆಮೇಲೆ ಹೂ ಬಿಡಬೇಕಾದ್ರೂ ಕೂಡ ನಾನು ಒಂದ್ಸಲ ನಿಮಗೆ ತೋರಿಸ್ತೀನಿ. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಆನ್ಲೈನಲ್ಲಿ ಸೀಡ್ಸ್ ತಂದು ಅದು ಜರ್ಮಿನೇಟ್ ಆಗುತ್ತಾ ಇಲ್ವಾ ಅಂತ. 100% ಆಗಿ ಜರ್ಮಿನೇಟ್ ಆಗಿದೆ. ಇದನ್ನು ಕೂಡ ನೀವು ತರಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಕಲರ್ಫುಲ್ ಆಗಿರುವಂಥ ಮಾಸ್ ರೋಸ್ದು ಪ್ಲ್ಯಾಂಟ್ಗಳದು. ಸೊ ಅದು ಕಂಪ್ಲೀಟಾಗಿ ಹೂಗಳು ಬರೋ ಹೊತ್ತಿಗೆ ನಾನು ಇನ್ನೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಚಿಕ್ಕ ಒಂದು ಜೇಡ್ ಪ್ಲ್ಯಾಂಟ್ ಹಾಕಿರೋವಂಥದ್ದು, ನಾನೇ ಇದನ್ನು ಕೈಯಿಂದ ರೆಡಿ ಮಾಡಿರೋವಂಥದ್ದು ಪ್ಲ್ಯಾಂಟ್ರ್ ಇದು. ಸೊ ಅದನ್ನು ಇಟ್ಟಿದ್ದೀನಿ, ಬಿಕಾಸ್ ಇದು ವೇಟ್ ತುಂಬ ತಡೆಯಲ್ಲ. ನಾನು ಮುಂಚೆ ಹೇಳ್ದಾಗೇ ಚಿಕ್ಕ ನೀವು ಪಾಟ್ಗಳನ್ನ ಇಟ್ಕೋಬೋದು. ಎಷ್ಟು ಚೆನ್ನಾಗಿ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅಂದರೆ ಮೀಶೋದವರು ಯಾಕಿಷ್ಟು ಕಡಿಮೆಗೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಡೈರೆಕ್ಟ್ ಸೆಲ್ಲರ್ ಆದ್ದರಿಂದ ಈ ರೀತಿ ಇರ್ಬೋದು ಅನಿಸುತ್ತೆ. ಸುಮಾರು ವರ್ಷಗಳಿಂದ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಕಡಿಮೆ ಬೆಲೆಗೆ ಇಷ್ಟು ಚೆನ್ನಾಗಿರುವಂಥ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅಂದಮೇಲೆ ನೀವು ತರಿಸ್ಕೊಳ್ಳಿ. ಹೊಸದಾಗಿ ಯಾರು ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬ ಇದು ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.